ದೆಹಲಿಯಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಪರಿಣಾಮ ಏನು? ಸಂಸತ್ ಭವನದ ದ್ವಾರಕ್ಕೂ ಕೂಡ ನೀರು ನುಗ್ಗಿದೆ. ಮಳೆಗೆ ಹಲವು ರಸ್ತೆಗಳು ಮಿನಿ ನದಿಯಂತೆ ಭಾಸವಾಗ್ತಾ ಇದೆ. ಮತ್ತೆ ದೆಹಲಿ ನಲುಗಿ ಹೋಗ್ತಾ ಇದೆ. ಏರ್ಪೋರ್ಟ್ ರೋಡ್ ಸಂಪೂರ್ಣವಾಗಿ ಜಲಾವೃತವಾಗಿರುವುದರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ದರಿಯಾಗಂಜ್ನಲ್ಲಿ ಗೋಡೆ ಕುಸಿದು ವಾಹನಗಳು ಜಖಮ್ಮಾಗಿದೆ. ಹಳೆಯ ರಾಜೇಂದ್ರ ನಗರದಲ್ಲೂ ಕೂಡ ನೀರು ತುಂಬಿಕೊಂಡ ಪರಿಣಾಮ ಜನಜೀವನ ಅಸ್ತವ್ಯಸ್ತ ಆಗಿದೆ. 3 ವಿದ್ಯಾರ್ಥಿಗಳು ಸಾವನ್ನಪ್ಪಿದ ಟ್ರಾಜಿಡಿ ನಿಮಗೆ ನೆನಪಿರಬಹುದು. ಇತ್ತೀಚೆಗಷ್ಟೇ ಆಗಿದ್ದು, ಬಹಳ ದೊಡ್ಡ ಮಟ್ಟದಲ್ಲಿ ಇದು ಪ್ರತಿಭಟನೆ ಎಲ್ಲ ಆಗಿತ್ತು. ಮಳೆ ಬೆನ್ನಲ್ಲೇ ಮತ್ತೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನ್ಯಾಯಕ್ಕೋಸ್ಕರ ಆಗ್ರಹಿಸ್ತಾ ಇದ್ದಾರೆ. ಇದೇ ಜಾಗದಲ್ಲಿ ಈಗಲೂ ಅಲ್ಲಿ ನೀರು ನಿಂತು ಅನಾಹುತಕ್ಕೆ ಕಾರಣ ಆಗಿದೆ. ಎಷ್ಟಡಿ ನೀರು ನಿಂತಿದೆ ನೋಡಿ. ದೆಹಲಿ ಕೇಂದ್ರಾಡಳಿತ ಪ್ರದೇಶವಾಗಿರುವಂತಹ ದೆಹಲಿ ಏರ್ಪೋರ್ಟ್ನ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಕೂಡ ಈ ಮಾನ್ಸೂನ್ ಅವಧಿನಲ್ಲಿ ಇದೇ ಚಿತ್ರಣ ಕಂಡು ಬಂದಿತ್ತು. ನೀರು ನೋಡಿ ಹರಿದು ಹೋಗೋದಕ್ಕೆ ಅಲ್ಲಿ ಜಾಗ ಇಲ್ಲ. ದೆಹಲಿ ಪಾಲಿಕೆಯವರು ಏನು ಹೇಳ್ತಿದ್ದಾರೆ ಅಂದರೆ, ನಮ್ಮ ಡ್ರೈನೇಜ್ ಸಿಸ್ಟಮ್ನ ಸಾಮರ್ಥ್ಯಕ್ಕಿಂತ ಹೆಚ್ಚು ಮಳೆ ಆಗ್ಬಿಟ್ರೆ ನಾವೇನು ಮಾಡೋಕ್ಕಾಗಲ್ಲ, ಇದೇ ಪರಿಸ್ಥಿತಿ ಅಂತ. ಹಾಗಂತ ಎಷ್ಟು ಟೈಮ್ ಇದೇ ರೀತಿ ಪರಿಸ್ಥಿತಿಯನ್ನು ನೋಡಬೇಕಾಗತ್ತೆ ಜನ? ನೋಡಿ ಎಷ್ಟಡಿ ನೀರು ನಿಂತಿದೆ ಅಂತ ಹೇಳಿ ಏರ್ಪೋರ್ಟ್ನಲ್ಲಿ. ಇನ್ನೊಂದು ಕಡೆಗೆ ಓಲ್ಡ್ ರಾಜೇಂದ್ರ ನಗರ್ನಲ್ಲೂ ಅಷ್ಟೇ ಇದೇ ಪರಿಸ್ಥಿತಿ. ಹಲವು ಅಡಿಗಳ ತನಕ ಕೃತಕ ನೆರೆಯ ಸನ್ನಿವೇಶ. ಸಿಟಿ ಭಾಗದಲ್ಲಿ ನೋಡಿ ಕೃತಕ ನೆರೆ, ಫ್ಲಡ್ ರೀತಿ ಸಿಚುವೇಶನ್ ಇದೆ. ಬಟ್ ಈ ನೆರೆ ಯಾವುದೇ ನದಿಗೆ ಸಂಬಂಧಪಟ್ಟಿದ್ದಲ್ಲ. ರಾಜ ಕಾಲುವೆ ನೀರು ಹರಿದು ಹೋಗೋದಕ್ಕೆ ಜಾಗ ಇಲ್ಲದ ಪರಿಣಾಮ ಹಲವು ವಾಹನಗಳು ಕೆಟ್ಟು ನಿಂತಿದೆ. ಎಷ್ಟು ಪ್ರಮಾಣದಲ್ಲಿ ನೀರು ಹೋಗಿದೆ ಅಂದರೆ, ಕೆಲವು ಗಾಡಿಗಳ ಇಂಜಿನ್ ಒಳಗೆಲ್ಲ ನೀರು ನುಗ್ಗಿದೆ. ಸೊ ಅಲ್ಲಲ್ಲೇ ವಾಹನಗಳು ಕೆಟ್ಟು ನಿಲ್ತಾ ಇದೆ. ಪಾಲಿಕೆ ವಿರುದ್ಧ ಜನಾಕ್ರೋಶ ವ್ಯಕ್ತ ಆಗ್ತಾ ಇರೋದನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಕೆಲವರೆಲ್ಲ ಅವರೇ ಇನಿಷಿಯೇಟಿವ್ ತಗೊಂಡು ಆ ವಾಹನಗಳು ಕೆಟ್ಟು ನಿಂತಿರುವಂತಹ ವಾಹನಗಳನ್ನ ಬೇರೆ ಕಡೆಗೆ ಸಾಗಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ದೆಹಲಿನಲ್ಲೂ ಕೂಡ ಮಳೆ ಕಳೆದ 3-4 ವರ್ಷಗಳಿಂದ ಸಮಸ್ಯೆಯನ್ನು ತರ್ತಾ ಇದೆ. ಇನ್ಫ್ಯಾಕ್ಟ್ ಲಾಸ್ಟ್ ಟೈಮ್ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ನಿವಾಸಕ್ಕೆ ನೀರು ನುಗ್ಗಿದ್ದು ಜಲದಿಗ್ಬಂಧನ ಹಾಕಿದೆ ನೋಡಿದ್ರು. ಉಳಿದವರ ಸ್ಥಿತಿ ಹೇಗೆ? ಕರೆಂಟ್ ಕಂಬ ಬಿದ್ದಿರೋದು, ಸಮಸ್ಯೆ ಆಗಿರೋದು ಎಲ್ಲವೂ ಕೂಡ ದೆಹಲಿಯ ಹಲವು ಭಾಗದಲ್ಲಿ ಕಂಡು ಬರ್ತಾ ಇದೆ. ಇನ್ನೊಂದು, ಸ್ಕೂಲಿನ ಮೇಲೂ ಕೂಡ ಕಂಬಗಳು ಬಿದ್ದು ಸಮಸ್ಯೆಗಳಾಗಿದೆ, ಹಾನಿ ಆಗಿರೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಹಾಗೆ ಈ ಮೆಟ್ರೋ ಕೆಳಗಿನ ಭಾಗದಲ್ಲಿ ಕೂಡ ಎಷ್ಟಡಿ ನೀರು ನಿಂತಿದೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಕಂಪ್ಲೀಟ್ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ನೂತನ ಸಂಸತ್ ಕಟ್ಟಡ. ಇಲ್ಲೂ ಕೂಡ ನೀರು ನಿಂತಿದೆ. ನೀರು ನುಗ್ಗೋದಕ್ಕೆ ಸ್ಟಾರ್ಟ್ ಆಗಿದೆ. ಆ ನೀರನ್ನು ಡೈವರ್ಟ್ ಮಾಡಿಸುವಂತಹ ಕೆಲಸವನ್ನು ಕೂಡ ಸಿಬ್ಬಂದಿಗಳು ಕೂಡಲೇ ಎಚ್ಚೆತ್ತುಕೊಂಡು ಮಾಡ್ತಾ ಇದ್ದಾರೆ. ಬಟ್ ಅದಕ್ಕೂ ಮುಂಚೆ ತೆಗೆದಿರುವಂತಹ ದೃಶ್ಯ ಸಂಸತ್ ಭವನಕ್ಕೂ ನೀರು. ಇನ್ನೊಂದು ಕಡೆಗೆ ದೆಹಲಿಯ ಪ್ರಮುಖ ರಸ್ತೆಗಳೆಲ್ಲವೂ ಕೂಡ ಮಿನಿ ನದಿಯಂತೆ ಭಾಸವಾಗ್ತಾ ಇದೆ. ಆವ್ರೇಜ್ ರೈನ್ಫಾಲ್ಗಿಂತ ಜಾಸ್ತಿ ಮಳೆ ಆಗಿದೆ. ಇದಕ್ಕೋಸ್ಕರ ಇಂಥ ಪರಿಸ್ಥಿತಿಯನ್ನು ದೆಹಲಿ ನೋಡ್ತಾ ಇದೆ ಅನ್ನೋದು ಆ ಭಾಗದ ಅಧಿಕಾರಿಗಳ ಸಮಜಾಯಿಷಿ ಆಗ್ತಾ ಇದೆ. ಆದರೆ ಏನೇ ಆಗಲಿ, ಉತ್ತರ ಭಾರತದಲ್ಲಿ ಮಳೆ ತನ್ನ ರೌದ್ರ ರೂಪವನ್ನು ತೋರಿಸ್ತಾ ಇದೆ, ಪ್ರತಾಪವನ್ನು ತೋರಿಸ್ತಾ ಇದೆ. ಹೀಗಾಗಿ ಬಹುತೇಕ ರಾಷ್ಟ್ರ ರಾಜಧಾನಿಯಲ್ಲಿ ಸಮಸ್ಯೆಗಳ ಸುರಿಮಳೆ ಆಗಿದೆ. ಎಷ್ಟೊಂದು ಜನರ ಬೈಕ್ ಹಾಳಾಗಿದೆ, ಓಡಿಸೋಕ್ಕಾಗ್ತಾ ಇಲ್ಲ. ಯಾಕಂದರೆ ಒನ್ಸ್ ಇಷ್ಟಡಿ ನೀರು ನಿಲ್ಲೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ, ನಾವು ಸ್ವಲ್ಪ ಮಳೆ ಬಂದ್ರೇ ಗಾಡಿಗಳೆಲ್ಲ ಸ್ಕಿಡ್ ಆಗೋದನ್ನು ನೋಡಿದ್ದೀವಿ. ರಸ್ತೆ ಮೇಲೆ ನೀರು ಬಿದ್ದಾಗ ಅದು ಲುಬ್ರಿಕೆಂಟ್ ರೀತಿ ವರ್ತಿಸುತ್ತೆ, ಅಂದರೆ ಜಾರಿಸುತ್ತೆ ವೆಹಿಕಲ್ಸ್ನ. ಇಲ್ಲಾಂದರೆ ಆಬ್ವಿಯಸ್ಲಿ ಆ ಇಂಜಿನ್ಗಳಿಗೆಲ್ಲ ಸಮಸ್ಯೆಯಾಗಿ ಕೆಟ್ಟು ನಿಲ್ಲುವಂತಹ ಸಾಧ್ಯತೆ ಕೂಡ ಇರುತ್ತೆ. ಸೊ ಕೆಲವರೆಲ್ಲ ತಳ್ಕೊಂಡೇ ಮುಂದಕ್ಕೆ ಸಾಗ್ತಾ ಇದ್ದಾರೆ. ಇನ್ನು ಕೆಲವರು ಭಯ ಪಟ್ಕೊಂಡು ಗಾಡಿಗಳನ್ನು ಅಲ್ಲಲ್ಲೇ ನಿಲ್ಲಿಸಿ ಮುಂದಕ್ಕೆ ಸಾಗ್ತಾ ಇದ್ದಾರೆ. ಕೆಲವು ಕಡೆ ಟ್ರಾಫಿಕ್ ಜಾಮ್ನಂತಹ ಪರಿಸ್ಥಿತಿ. ಏರ್ಪೋರ್ಟ್ಗಳಲ್ಲೂ ಕೂಡ ಪರಿಸ್ಥಿತಿ ಭಿನ್ನವಾಗಿಲ್ಲ. ಹಲವು ಅಡಿಗಳ ತನಕ ಏರ್ಪೋರ್ಟ್ನ ಎಂಟ್ರೆನ್ಸಲ್ಲೂ ಕೂಡ ನೀರು ನಿಂತಿರೋದು ಸವಾಲಿನ ಕೆಲಸ ಆಗ್ತಾ ಇದೆ. ಟೈಮಿಗೆ ಸರಿಯಾಗಿ ಫ್ಲೈಟ್ಗಳು ಸಿಗ್ತಾ ಇಲ್ಲ. ಹವಾಮಾನ ವೈಪರೀತ್ಯದ ಕಾರಣ ಅದು ಕ್ಯಾನ್ಸಲ್ ಆಗ್ತಾ ಇದೆ. ಒಟ್ಟಿನಲ್ಲಿ ಸಮಸ್ಯೆಗಳ ಸರಮಾಲೆ ಸೃಷ್ಟಿಯಾಗಿದೆ.